Forma, ini forma. Oh. Baru. Forma, ini forma. Oh. ಏನು ಮಾಡೋಕ್ಕಲ್ಲ ಹೋಗ್ಬಂದು ರೂಮ್ ಬರ್ತಾರೆ ಗೊತ್ತಾಯ್ತು ಅವ್ರು ಇರ್ತಾರೆ ಹಚ್ಚಿದ್ರು
ತೆಪ್ಪೋತ್ಸವಕ್ಕೆ ಬಂದಿದ್ರೆ ಅತಿಥಿಯಾಗಿ ಏನು ಅನ್ಸುತ್ತೆ ನೋಡಿ, ನೀವು ಕೂಡ ನೋಡಿದ್ರಿ? ಇಲ್ಲ, ನಮ್ಮ ಬೆಂಗಳೂರು ಧರ್ಮರಾಯ ದೇವಸ್ಥಾನದ ವತಿಯಿಂದ ಏನು ತೆಪ್ಪೋತ್ಸವ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಇದು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಸತೀಶ್ ಅವರು ಬಾಕಿರೋರೆಲ್ಲ ಬಹಳಷ್ಟು, ಅಂದ್ರೆ ಯಾಕೆಂದ್ರೆ ಇದು ಬಹಳ ಒಂದು ಇತಿಹಾಸ ಇರುವಂತ ಒಂದು ಜಾಗ, ಇತಿಹಾಸ ಇರುವಂತ ಒಂದು ಕಾರ್ಯ, ಇತಿಹಾಸ ಇರುವಂತ ಒಂದು ಸಂಪ್ರದಾಯ. ಸೊ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಯುವಕರು, ಅದಕ್ಕೆ ಮೆಚ್ಚಬೇಕು ನಾವು. ಯಾಕೆಂದ್ರೆ ಈ ಸಂಪ್ರದಾಯವನ್ನ ಇವಾಗ ಮರ್ತೋಗ್ತಾರೆ ಜನ, ಆ ಸಂಪ್ರದಾಯವನ್ನ ಬೆಳೆಸ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಕೆ ಅಂತಾನೆ ಬಂದಿದ್ದೀನಿ. ಆಸ್ ಚೇರ್ಮನ್ ಬಿಡಿಎ ನಾವು ಕೂಡ ಬಿಡಿಎ ವತಿಯಿಂದ ಇದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಇದಕ್ಕೆ ಯಾವ ತರ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಇದೆ ಅದನ್ನ ಮಾಡಿಸುವಂಥದ್ದು ಕೂಡ ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ. ನೋಡೋಣ, ಮಾಡ್ತೀವಿ. ಇಂಥ ನಮ್ಮ ಬೆಂಗಳೂರಿನ ಸಂಪ್ರದಾಯಗಳನ್ನ ಉಳಿಸುವಂತ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ಸೊ ಕೆರೆನ ಕೂಡ ಇನ್ನಷ್ಟು ಇದು ಮಾಡಿ, ಬಹುಶಃ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವ ರಾಮಲಿಂಗಾರೆಡ್ಡಿ ಅವರೆಲ್ಲ ಬರಬೇಕಿತ್ತು. ಅದೇನೋ ಒಂದು ಮೀಟಿಂಗ್ ಅಲ್ಲಿ ಸಿಗಾಕೊಂಡಿದ್ದಾರೆ, ಇಲ್ಲದೆ ಹೋಗಿದ್ರೆ ಬಂದಿರಬೇಕಿತ್ತು. ಇಲ್ಲಿ ಬಂದರೂ ಬರ್ಬೋದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಇವು ಬೆಂಗಳೂರು ನಗರಕ್ಕೆ ಒಂಥರ ಒಂದು ಇದು ತರುವಂತ ಕಾರ್ಯಕ್ರಮಗಳು. ಇದನ್ನ ಈಗ ಹೇಗೆ ನಮ್ಮ ಬೆಂಗಳೂರು ಕರಗ ಇದೆ, ಅದೇ ತರ ಇದು ಕೂಡ ಒಂದು ಹಿನ್ನೆಲೆ ಇರುವಂತ ಒಂದು ಕಾರ್ಯಕ್ರಮ. ಯುವಕರು ಎಲ್ಲ ಸೇರ್ಕೊಂಡು ನಮ್ಮ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತೆಪ್ಪೋತ್ಸವ 2ನೇ ಬಾರಿ ಆಯೋಜನೆ ಮಾಡಿ 800 ವರ್ಷ ಇತಿಹಾಸ ಕೂಡ ಇದೆ ಅಂತ. ಇಲ್ಲ, ಇದು ಹೋದ್ಸಲ ಮುತ್ಯಾಲಮ್ಮ ದೇವಸ್ಥಾನಕ್ಕೆ, ಮುತ್ಯಾಲಮ್ಮ ದೇವರಿಗೆ ತೆಪ್ಪೋತ್ಸವಕ್ಕೆ ಅನುಮತಿ ಕೊಟ್ಟರು ಸರ್ಕಾರ. ಆಗ ಒಂದು ದೇವ್ರಿಗೆ ಮಾತ್ರ ಕೊಡ್ತೀನಿ, ಯಾಕಂದ್ರೆ 100 ವರ್ಷದಿಂದ ಯಾರು ಮಾಡೋಕ್ಕಾಗಿಲ್ಲ, ಅಕಸ್ಮಾತ್ ಮುಳುಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಅದೆಲ್ಲ ಕ್ವಶನ್ಗಳಾಯ್ತು. ಆದ್ರೂ ಅನುಮತಿ ಕೊಟ್ಟರು. 100 ವರ್ಷ ಇತಿಹಾಸದಲ್ಲಿ ಫಸ್ಟ್ ಟೈಮು ಇದೇ ತರ ನಮ್ಮ ಹ್ಯಾರಿಸ್ ಸಾರು ಮತ್ತೆ ನಮ್ಮ ರಿಜ್ವಾನ್ ಸಾರು ನಮ್ಮ ಸರ್ಕಾರ ಬಂದು ನಿಂತ್ಕೊಂಡು ಅದನ್ನ ನಡೆಸ್ಕೊಟ್ರು. ಅದು ಸಕ್ಸಸ್ಫುಲ್ ಆಗಿದೆ. ಈಗ ನಮ್ಮ 7 ಸುತ್ತಿನ ಕೋಟೆ ಬಿಬಿಎಂಪಿನಲ್ಲಿರೋ ಆದಿಶಕ್ತಿಯಮ್ಮ ಮತ್ತು ಧರ್ಮರಾಜ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ಮತ್ತು ಅರ್ಜುನ ಸ್ವಾಮಿ ಮತ್ತು ಮುತ್ಯಾಲಮ್ಮ 2 ತೆಪ್ಪ 3 ದೇವ್ರನ್ನೂ ತೆಪ್ಪೋತ್ಸವ ಮಾಡ್ತಾ ಇದೀರಿ. ನೀವು ನೋಡಿರ್ಬೋದು, ಭಾರಿ ನಮ್ಮ ಜನಸಂಖ್ಯೆ ಎಲ್ಲ ಸೇರಿದ್ದಾರೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಆನಂದಿಸ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಹ್ಯಾರಿಸ್ ಸರ್ ಏನಂತ ಹೇಳಿದ್ರೆ, ಅವಾಗಿಂದ ಇವಾಗ ತನಕ ಅವರು ನಮ್ಮ ಹೋದ ವರ್ಷ ನೀವು ಗೊತ್ತಿರ್ಬೋದು, ಸ್ವಲ್ಪ ಜನ ನಮ್ಮ ಕರ್ಗಕ್ಕೆ ಬರೋ ದುಡ್ಡನ್ನ ನಿಲ್ಸಿದ್ರು. ಆದ್ರೂ ಅವ್ರು ನಿಂತ್ಕೊಂಡು ಯಾರ ಮಾತು ಕೇಳ್ದಿರಾ ದುಡ್ಡು ರಿಲೀಸ್ ಮಾಡಿಸ್ಕೊಟ್ರು. ಈ ಸಲನೂ ನಿಮ್ಗೆ ಗೊತ್ತಿರ್ಬೋದು, ಇನ್ನ ದುಡ್ಡು ರಿಲೀಸ್ ಆಗಿಲ್ಲ. ಅವ್ರು ಒಂದೇ ಒಂದು ಮಾತು ಹೇಳಿದ್ದಾರೆ, ಇನ್ನ 3 ದಿವಸದಲ್ಲಿ ದುಡ್ಡು ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಏನೋ ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗಿದೆ. 3 ದಿವಸದಲ್ಲಿ ಇದು ಮಾಡಿ ಮತ್ತೆ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾರೆ. ನೋಡಿ, ಎಷ್ಟೊತ್ತಾದ್ರೂ ಇವತ್ತು ಅವರು DCM ನನ್ನು ಕರ್ಕೊಂಡು ಬರ್ತೀನಿ ಅಂತಾನೆ ನಿಂತಿದ್ರು. ಮತ್ತೆ ಇನ್ನ ನಾನು ಬರೋದು ಲೇಟ್ ಆದ್ರೆ ನೀವು ಕಾರ್ಯಕ್ರಮ ಮಾಡಿಸೋದು ಲೇಟ್ ಮಾಡ್ತೀರಾ ಅಂತ ಹೇಳಿ ಬಂದು ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಜನಾಂಗ ಪರವಾಗಿ ನಾವು ನಿಮಗೆ ಚಿರಋಣಿಯಾಗಿರ್ತೀವಿ ಸರ್. ಸಂತೋಷ್ ಅವರು ಹೇಳಿ, ತೆಪ್ಪೋತ್ಸವಕ್ಕೆ ನೀವು ಕೂಡ ಅತಿಥಿಯಾಗಿ ಬಂದಿದ್ರಿ, ನೋಡಿದ್ರಿ, ಏನಿಸ್ತು? ಅಣ್ಣ, ಇದು 2ನೇ ಬಾರಿ ಮಾಡ್ತಾ ಇರೋದು. ಈ ಸಲ ದ್ರೌಪದಮ್ಮ ಮತ್ತೆ ಅರ್ಜುನ ಸಮೇತವಾಗಿ ಮಾಡ್ತಾ ಇದ್ದಾರೆ, ಆದಿಶಕ್ತಿ ಮತ್ತೆ ಮುತ್ಯಾಲಮ್ಮ. ಇದು ಈ ರೀತಿ ಹಳ್ಳಿಗಳಲ್ಲಿ ಪುರಾತನ ಕಾಲದಲ್ಲಿ ಮಾಡ್ತಾ ಇದ್ರು, ಇದನ್ನ ಸಿಟಿನಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಬಹಳ ಪ್ರಶಂಸೀಯ. ಅದರಲ್ಲೂ ತಿಂಗಳು ಸಮಾಜದಲ್ಲಿ ಹುಟ್ಟಿ ನಮ್ಮ ದೇವ್ರನ್ನ ಈ ತರ ಮೆರೆಸ್ತಾ ಇದ್ದಾರೆ. ನಮ್ಮ ಸತೀಶ್ ಅಣ್ಣವರು ಮತ್ತೆ ಹ್ಯಾರಿಸ್ MLA ಅವರು ಇದ್ರಿಗೆ ಸಪೋರ್ಟ್ ಮಾಡಿ, ಒಂದು ಯಾವುದೇ ಜಾತಿ ಭೇದ ಇಲ್ದಿರ, ಆಮೇಲೆ ನಮ್ಮ ಬೆಂಗಳೂರಲ್ಲೇ ಅನ್ಸುತ್ತೆ ಮೋಸ್ಟ್ಲಿ ಯಾವುದೇ ಜನಾಂಗ ಜಾತಿ ಭೇದ ಇಲ್ದಿರ ಎಲ್ಲರೂ ಒಗ್ಗೂಡಿ ಮಾಡ್ತಕ್ಕಂಥದ್ದು ಬೆಂಗಳೂರು ಕರಗ ಐತಿಹಾಸಿಕ. ಅದು ನಿಮಗೆ ಗೊತ್ತು, ವಿಶ್ವವಿಖ್ಯಾತ ಬೆಂಗಳೂರು ಕರಗ. ಇದರಲ್ಲಿ ಪಾಲ್ಗೊಂಡಿರೋದು ತುಂಬಾ ಖುಷಿ ಆಗುತ್ತೆ ಅಣ್ಣ. ನೀವು ಮೀಡಿಯಾದವ್ರು ಬಂದು ಇದನ್ನ ಕವರ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಇಂಥದಕ್ಕೆಲ್ಲ ಪ್ರೋತ್ಸಾಹ ಮಾಡಿ. ಜೈ ಹಳ್ಳಿಕಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.